ನಮಸ್ಕಾರ ನನ್ನ ಆತ್ಮೀಯರೇ ಮತ್ತು ನನ್ನ ಪ್ರೀತಿಯ ಬಂಧು ಮಿತ್ರರೇ. ನಾನೀಗ ತಂದಿರುವಂತಹ ವಿಷಯ ಅತ್ಯಂತ ಶ್ರೇಷ್ಠಕರವಾದ ವಿಷಯ ಅಂತಲೇ ಹೇಳ್ಬೋದು. ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಸಕ್ಸಸ್ ಗ್ರೋತ್ನ ಕಾಣಬೇಕು, ನಮ್ಮ ಜೀವನದಲ್ಲಿ ಬದಲಾವಣೆ ಆಗಬೇಕು, ಸುಖ ಶಾಂತಿ ನೆಮ್ಮದಿ ನಮಗೆ ಸಿಗಬೇಕು. ಈ ರೀತಿ ನಮ್ಮ ಮನಸ್ಸಲ್ಲಿ ಆಸೆ ಇದ್ದಾಗ ನಾವು ಈ ರೀತಿ ಮಾಡಿದ್ರೆ ಕಂಪ್ಲೀಟಾಗಿ ನಮ್ಮ ಲೈಫ್ 360 ಡಿಗ್ರಿ ಬದಲಾವಣೆ ಆಗುತ್ತೆ ಅಂತಲೇ ಹೇಳ್ಬಹುದು. ಯಾಕೆ ಅಂತಂದರೆ ನಾವು ನಮ್ಮ ಜೀವನದಲ್ಲಿ ನಮ್ಮ ಎಷ್ಟೋ ಪಾಪಕರ್ಮಗಳಿಂದ ಅನಾರೋಗ್ಯ ಆಗಿರಬಹುದು, ಮನೆಯಲ್ಲಿ ಅಶಾಂತಿ ಆಗಿರಬಹುದು, ದುಡ್ಡು ನಮ್ಮ ಹತ್ರ ಬರ್ದಿರೋ ಅಷ್ಟಕ್ಕೆ ಆಗೋದಾಗಿರಬಹುದು, ಯಾರೋ ಕೊಡಬೇಕಾಗಿರೋ ಹಣ ನಮಗೆ ಕೊಡ್ದಿರ ಇರೋದಾಗಿರ್ಬೋದು, ಅಥವಾ ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿಲ್ದಿರ ನಮ್ಮ ಕೆರಿಯರಲ್ಲೂ ಕೂಡ ನಾವು ಇನ್ನೂ ಹೆಚ್ಚು ಕಷ್ಟಗಳನ್ನ ಅನುಭವಿಸ್ತಾ ಇರ್ತೀವಿ. ಇದೆಲ್ಲನೂ ನಾವು ಕಂಪ್ಲೀಟಾಗಿ ಬದಲಾವಣೆ ಮಾಡ್ಕೊಬೋದು. ಆದರೆ ಇದು ಹೇಗೆ ಅಂತ ಅಂತೀರಾ? ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಎಷ್ಟೋ ಪಾಪಕರ್ಮಗಳನ್ನ ಮಾಡಿರ್ತೀವಿ. ಆ ಪಾಪಕರ್ಮಗಳಿಂದನೇ ನಾವು ಇಷ್ಟು ಸಂಕಷ್ಟಗಳನ್ನ ಅನುಭವಿಸ್ತಾ ಇರ್ತೀವಿ. ಮತ್ತು ಈ ಜನ್ಮದಲ್ಲೂ ನಾವು ತಿಳಿದು ಅಥವಾ ತಿಳಿದೆ ಎಷ್ಟೋ ಪಾಪಕರ್ಮಗಳನ್ನ ಮಾಡಿರ್ತೀವಿ. ಅದಕ್ಕೂ ಕೂಡ ನಾವು ತುಂಬಾ ಕಷ್ಟಗಳನ್ನ ಅನುಭವಿಸ್ಬೇಕಾಗಿದ್ದಂಥ ಪರಿಸ್ಥಿತಿ ಬರುತ್ತೆ. ಅಷ್ಟೇ ಅಲ್ದಿರ ನಮ್ಮ ಪೂರ್ವಿಕರಿಂದ ಕೂಡ ನಾವು ಪಾಪಕರ್ಮಗಳನ್ನ ಬಳುವಳಿಯಾಗಿ ತಗೊಂಡು ಬಂದಿರ್ತೀವಿ. ಸೊ ಅದು ಕೂಡ ನಮಗೆ ಕಷ್ಟಗಳನ್ನ ಕೊಡ್ತಾ ಇರುತ್ತೆ. ಆದರೆ ನಾವು ನಮ್ಮ ಕರ್ಮಗಳನ್ನೆಲ್ಲ ಕ್ಲೆನ್ಸ್ ಮಾಡಿಕೊಂಡು ತುಂಬ ಖುಷಿಯಾಗಿದ್ದು ಅಷ್ಟೈಶ್ವರ್ಯ ಸಕಲ ಸೌಭಾಗ್ಯಗಳನ್ನ ಪಡ್ಕೊಂಡು ನಮ್ಮ ಪೂರ್ವಿಕರ ಆಶೀರ್ವಾದ, ದೇವರ ಆಶೀರ್ವಾದ, ಮನೆಯಲ್ಲಿ ದೈವಿಕ ಶಕ್ತಿ ಎಲ್ಲ ನೆಲೆಸಿ ಪಾಸಿಟಿವ್ ಎನರ್ಜಿಯಿಂದ ನಾವು ಕಂಪ್ಲೀಟಾಗಿ ಖುಷಿಯಿಂದ ಕೂಡಿರ್ಬೇಕಂತಂದರೆ ನಾವು ನಮ್ಮ ಪೂರ್ವಿಕರಿಗೆ ಹೀಗೆ ಕನೆಕ್ಟ್ ಆಗ್ಬೋದು. ಹೇಗೆ ಪೂರ್ವಿಕರ ಆಶೀರ್ವಾದನ ಪಡ್ಕೊಂಡು ನಮ್ಮ ಜೀವನದಲ್ಲಿ ಉನ್ನತಿ ಸಾಧಿಸ್ಬಹುದು ಅಂತ ಹೇಳ್ತೀನಿ, ಕೇಳಿ. ನಾವು ವರ್ಷಕ್ಕೆ 1 ಬಾರಿ ಮಾತ್ರ ನಮ್ಮ ಪೂರ್ವಿಕರಿಗೆ ಪೂಜೆ ಮಾಡಿ ಎಡೆ ಇಟ್ಟು ಅವರ ಆಶೀರ್ವಾದ ಪಡ್ಕೊತೀವಿ. ಆದರೆ ನಾವು ಪ್ರತಿದಿನ ಅವ್ರ ಜೊತೆ ಕನೆಕ್ಟ್ ಆಗಿ ಇರೋದ್ರಿಂದ, ಅವರ ಆಶೀರ್ವಾದ ನಮಗೆ ಜಾಸ್ತಿ ಸಿಗ್ತಾ ಇರೋದ್ರಿಂದ ನಮಗೆ ತುಂಬಾ ಸಹಾಯ ಆಗುತ್ತೆ ನಮ್ಮ ಜೀವನದಲ್ಲಿ. ಆದರೆ ಅದನ್ನು ಮಾಡೋದಕ್ಕೆ ನಾವು ಏನು ಮಾಡಬೇಕು? ಪ್ರತಿದಿನ ನಾವು ದೀಪ ಧೂಪ ಆರಾಧನೆ ಮಾಡಿ ಅವರು ಮಾಡಿದಂತಹ ಒಳ್ಳೆ ಕೆಲಸಗಳಿಂದ ನೆನಪಿಸ್ಕೊಳ್ಳೋದು. ಈ ರೀತಿ ಮಾಡೋದ್ರಿಂದ ಅವರಿಗೆ ತುಂಬ ಖುಷಿ ಆಗುತ್ತೆ. ಮತ್ತು ಅವ್ರು ಮಾಡಿದಂತಹ ಒಳ್ಳೆ ಕೆಲಸಕ್ಕೆ ಧನ್ಯವಾದಗಳನ್ನು ಹೇಳೋದು. ಕಣ್ಮುಚ್ಚಿ ನಮ್ಮ ವಂಶವನ್ನು ರಕ್ಷಿಸಿದ ಮಹಾನ್ ಆತ್ಮಗಳೇ, ನಿಮ್ಮ ಆಶೀರ್ವಾದ ನನ್ನೊಳಗೆ ಹರಿಯಲಿ ಅಂತ ಕೃತಜ್ಞತಾ ಭಾವದಿಂದ ಕೇಳ್ಕೊಳ್ಳೋದು. ನಮ್ಮ ಪೂರ್ವಜರ ದುಃಖ, ಕರ್ಮ, ನೋವು ನಮ್ಮ ಜೀವನಕ್ಕೂ ಪರಿಣಾಮ ಬೀರುತ್ತದೆ. ಹಾಗಾಗಿ ನಿಮ್ಮ ಹಿಂದೆ ಅನೇಕ ಪೀಳಿಗೆಯವರು ನಿಂತಿದ್ದಾರೆ. ಅವರ ಹೃದಯದಿಂದ ಚಿನ್ನದ ಬೆಳಕು ನಿಮ್ಮೊಳಗೆ ಬರುತ್ತಿದೆ ಎಂದು ಕಲ್ಪನೆ ಮಾಡಿಕೊಳ್ಳೋದು. ಮತ್ತು ನಿಮ್ಮ ನೋವುಗಳನ್ನು ಈಗ ಬಿಡುಗಡೆ ಮಾಡುತ್ತಿದ್ದೇನೆ, ನೀವು ಆಶೀರ್ವಾದ ಮಾಡ್ತಿದ್ದೀರಾ, ನಿಮ್ಮ ಆಶೀರ್ವಾದನ ನಾವು ಸ್ವೀಕರಿಸ್ತಾ ಇದ್ದೀವಿ ಅಂತ ಕಣ್ಮುಚ್ಕೊಂಡು ಬೇಡ್ಕೊಳ್ಳೋದು. ಈ ರೀತಿ ಮಾಡುವಾಗ ನಿಮ್ಮ ಹಿಂದೆ ಅನೇಕ ಪೀಳಿಗೆಯವರು ಅಂದರೆ ಪೂರ್ವಿಕರು ನಿಂತಿರ್ತಾರೆ. ಅವರ ಹೃದಯದಲ್ಲಿ ಒಂದು ಗೋಲ್ಡನ್ ಬಣ್ಣದ ದಿವ್ಯವಾದ ಬೆಳಕು ಹೊರಹೊಮ್ಮುತ್ತಿದೆ ಅಂತ ಇಮ್ಯಾಜಿನ್ ಮಾಡ್ಕೊತ ನೀವು ಅವರ ಆಶೀರ್ವಾದ ಕೇಳ್ಕೊಳ್ಳೋದು. ಈ ರೀತಿ ಮಾಡೋದ್ರಿಂದ ನಿಮಗೆ ಎಷ್ಟೋ ಜನ ನಿಮ್ಮಿಂದ ಸಾಲ ತಗೊಂಡು ಕೊಡ್ದಿರ ಸತಾಯಿಸ್ತಾ ಇರ್ತಾರೆ, ಅಥವಾ ಬರಬೇಕಾಗಿರೋ ಹಣ ಬರ್ದಿರ ಸ್ಟಕ್ ಆಗಿರುತ್ತೆ. ಎಷ್ಟೋ ಹಣಗಳು ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ಹಣಕಾಸಿನ ತೊಂದರೆಗಳಾಗ್ತಾ ಇರುತ್ತೆ. ಅದನ್ನೆಲ್ಲ ನೀವು ನಿವಾರಣೆ ಮಾಡ್ಕೊಬೋದು. ಮತ್ತೊಂದು ವಿಧಾನವೇನೆಂದರೆ, ರಾತ್ರಿಯ ಹೊತ್ತು ನಾವು ಮಲಗುವಾಗ ನಮ್ಮ ಪೂರ್ವಿಕರ ಜೊತೆ ಮಾತನಾಡಿ ಮಲಗುವುದರಿಂದ ಅವರು ನಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನುವ ಗೈಡೆನ್ಸ್ ನಮಗೆ ಕೊಡ್ತಾರೆ. ಮತ್ತು ನಮ್ಮನ್ನು ಸರಿದಾರಿಗೆ ಕರ್ಕೊಂಡೋಗಿ ನಮ್ಮ ಜೀವನದಲ್ಲಿ ಯಾವುದು ಬೆಸ್ಟೋ ಅದನ್ನು ಕೊಡ್ತಾರೆ. ಅದು ಹೇಗೆ ಅಂದರೆ, ರಾತ್ರಿಯ ಹೊತ್ತಲ್ಲಿ ನಮ್ಮ ಮನಸ್ಸು ಅತ್ಯಂತ ಸೂಕ್ಷ್ಮವಾಗಿರುತ್ತದೆ. ನಾವು ಹಾಸಿಗೆಯ ಮೇಲೆ ಮಲಗಿ
ಹೀಗೆ ಕೇಳಿಕೊಳ್ಳುವುದರಿಂದ ಅವರ ಮಾರ್ಗದರ್ಶನ ನಮಗೆ ಸಿಗುತ್ತದೆ. ನನ್ನ ಪೂರ್ವಜರೇ, ನನ್ನ ಕನಸಿನಲ್ಲಿ ಬಂದು ನೀವು ನನಗೆ ಮಾರ್ಗದರ್ಶನ ನೀಡಿ ನನ್ನ ಅತ್ಯುತ್ತಮ ದಾರಿಯನ್ನು ನೀವೇ ತೋರಿಸಿಕೊಡಿ ಎಂದು ಕೇಳಿಕೊಳ್ಳಬಹುದು. ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುವುದು ಪೂರ್ವಜರ ಆತ್ಮಗಳು ಪ್ರಕೃತಿಯ ಮೂಲಕ ಆಶೀರ್ವಾದ ನೀಡುತ್ತದೆ ಎಂದು ಆಧ್ಯಾತ್ಮಿಕ ನಂಬಿಕೆ ಇದೆ. ವಿಶೇಷವಾಗಿ ಕಾಗೆಗಳಿಗೆ ಅನ್ನ, ಹಕ್ಕಿಗಳಿಗೆ ಧಾನ್ಯ, ಹಸುಗಳಿಗೆ ಆಹಾರ ಕೊಡುವಾಗ ಮನಸ್ಸಿನಲ್ಲಿ ಇದನ್ನು ಹೇಳಿಕೊಂಡು ಕೊಡಿ, ಇದು ನನ್ನ ಪೂರ್ವಜರಿಗೆ ಅರ್ಪಣೆ ಎಂದು. ಮತ್ತು ಅವರ ಅಪೂರ್ಣ ಕನಸನ್ನು ಪೂರ್ಣಗೊಳಿಸುವುದು ಪೂರ್ವಜರಿಗೆ ಅತ್ಯಂತ ಸಂತೋಷ ಕೊಡುತ್ತದೆ. ಹೇಗೆ ಅಂದರೆ, ಉದಾಹರಣೆಗೆ ಅವರು ಓದಲು ಸಾಧ್ಯವಾಗಲಿಲ್ಲ ಎಂದು, ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ನೊಂದುಕೊಂಡಿರುತ್ತಾರೆ. ಆದರೆ ನೀವು ಚೆನ್ನಾಗಿ ಓದಿ ಒಳ್ಳೆ ಹೆಸರನ್ನು ಪಡೆದು ಅವರಿಗೆ ನಾನು ಇದನ್ನು ಸಮರ್ಪಣೆ ಮಾಡುತ್ತಿದ್ದೇನೆ ಎಂದು ಹೇಳುವುದು. ಮತ್ತು ಇನ್ನೊಂದು ಉದಾಹರಣೆ ಏನೆಂದರೆ, ಭಕ್ತಿ ಮತ್ತು ಆಧ್ಯಾತ್ಮಿಕ ಸಾಧನೆ, ಧ್ಯಾನ, ಮಂತ್ರ, ಜಪ, ತಪ ಈ ರೀತಿ ಮಾಡುವುದರಿಂದ ನಮ್ಮ ಪೂರ್ವಿಕರ ಆಶೀರ್ವಾದ ಇನ್ನಷ್ಟು ಹೆಚ್ಚಾಗಿ ನಮಗೆ ಸಿಗುತ್ತದೆ. ಮತ್ತೊಂದು ವಿಧಾನವೇನೆಂದರೆ, ನಮ್ಮ ವಂಶಕ್ಕೆ ಕೃತಜ್ಞತೆಯನ್ನು ವ್ಯಕ್ತಪಡಿಸೋದು. ನಾವು ಇರುವುದೇ ಅವರಿಂದ ಎಂದು ಪ್ರತಿದಿನ ನಾವು ಈ ಒಂದು ಮಾತನ್ನು ಹೇಳಬಹುದು. ನನ್ನನ್ನು ಈ ಲೋಕಕ್ಕೆ ತಂದ ನನ್ನ ವಂಶಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ರೀತಿ ಹೇಳೋದ್ರಿಂದ ನಮ್ಮ ಪೂರ್ವಿಕರ ಆಶೀರ್ವಾದ ನಮಗೆ ಇನ್ನೂ ಹೆಚ್ಚು ಸಿಗುತ್ತದೆ. ಕೃತಜ್ಞತಾ ಭಾವ ನಮಗೆ ಬ್ಲೆಸ್ಸಿಂಗ್ಸ್ನ ಮ್ಯಾಗ್ನೆಟ್ ಆಗಿರುತ್ತದೆ. ಅದಕ್ಕೆ ನಾವು ಪ್ರತಿಯೊಂದು ವಿಷಯದಲ್ಲೂ ಕೃತಜ್ಞರಾಗಿದ್ದಾಗ ನಮ್ಮ ಜೀವನದಲ್ಲಿ ಇನ್ನಷ್ಟು ಆಶೀರ್ವಾದಗಳು ನಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಕೆಲವು ಕುಟುಂಬಸ್ಥರ ನಡುವೆ ದ್ವೇಷ, ಕಲಹಗಳು ನಡೆಯುತ್ತಿರುತ್ತದೆ. ಅದು ನಮ್ಮ ಪೂರ್ವಿಕರಿಗೆ ಇಷ್ಟವಾಗುವುದಿಲ್ಲ. ಅದಕ್ಕಾಗಿ ನಾವು ಪೂರ್ವಿಕರನ್ನು ಸಂತೋಷಗೊಳಿಸಲು ನನ್ನ ವಂಶದ ಎಲ್ಲ ಆತ್ಮಗಳನ್ನು ನಾನು ಕ್ಷಮಿಸುತ್ತೇನೆ, ನೀವು ನನಗೆ ಆಶೀರ್ವದಿಸಿ ಶಕ್ತಿಯನ್ನು ನೀಡಿ ಎಂದು ಪ್ರಾರ್ಥಿಸಬಹುದು. ಮತ್ತು ನಮ್ಮ ಕುಟುಂಬಸ್ಥರನ್ನು ನಾವು ಕ್ಷಮಿಸಿ ಪ್ರೀತಿ, ವಿಶ್ವಾಸ, ಗೌರವದಿಂದ ಇರುವುದರಿಂದ ನಾವು ಕೂಡ ಸುಖ, ಶಾಂತಿ, ನೆಮ್ಮದಿಯಿಂದ ಇರಬಹುದು. ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಅತ್ಯಂತ ಶಕ್ತಿಯುತವಾದ ಗುಪ್ತ ಮಂತ್ರದ ಈ ವಾಕ್ಯ ಕೇಳಿ ಮತ್ತೆ ಅದನ್ನು 11 ಬಾರಿ ನಿಮ್ಮ ವಂಶಸ್ಥರಿಗೆ ಹೇಳಬಹುದು. ಅದೇನೆಂದರೆ, ನನ್ನ ವಂಶದ ದೈವಿಕ ಶಕ್ತಿ ನನ್ನನ್ನು ರಕ್ಷಿಸಿ ಮಾರ್ಗದರ್ಶನ ಮಾಡಿ ನನಗೆ ಸುಖ, ಶಾಂತಿ, ಸಮೃದ್ಧಿ ನೀಡಿದೆ, ಅದಕ್ಕಾಗಿ ಧನ್ಯವಾದಗಳು ಎಂದು ಹೇಳೋದು. ಈ ರೀತಿ ಮಾಡೋದ್ರಿಂದ ನಮ್ಮ ಪೂರ್ವಜರ ಆಶೀರ್ವಾದ ಇನ್ನಷ್ಟು ಸಿಕ್ಕಿ ನಮ್ಮ ಜೀವನದಲ್ಲಿ ಎಲ್ಲ ಅಡ್ಡಿ ಆತಂಕಗಳು ಕಡಿಮೆಯಾಗುತ್ತದೆ, ಮನಸ್ಸಿಗೆ ಶಾಂತಿ ಬರುತ್ತದೆ, ನಮ್ಮ ಜೀವನದಲ್ಲಿ ಎಷ್ಟೊಂದು ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗುತ್ತದೆ. ಮತ್ತು ಆಕಸ್ಮಿಕವಾಗಿ ನಾವು ಕಷ್ಟದಲ್ಲಿದ್ದಾಗ ನಮಗೆ ರಕ್ಷಣೆ ಸಿಗುತ್ತದೆ. ಇಷ್ಟೆಲ್ಲ ಪಡೆದುಕೊಂಡು ನಾವು ಖುಷಿಯಾಗಿ ನಮ್ಮ ಜೀವನವನ್ನು ಸುಖ, ಶಾಂತಿ, ನೆಮ್ಮದಿಯಿಂದ ಇರಿಸಿಕೊಳ್ಳೋಣ. ಧನ್ಯವಾದಗಳು.